ನಮ್ಮ ನಿಫ್ಟಿ ಕೆಳಗೆ ಬೀಳ್ತಾ ಇದೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಸ್ಟಾಕ್ ಎಕ್ಸ್ಚೇಂಜ್ ಕುಸಿದು ಹೋಗ್ತಾ ಇದೆ. ಈ ವಿಚಾರ ಯಾಕೆ ಚರ್ಚೆಗೆ ಬರ್ತಾ ಇಲ್ಲ? ಬಿಜೆಪಿ ಪ್ರತಿಭಟನೆಯ ವಿರುದ್ಧ ಸಚಿವ ಸಂತೋಷ್ ಲಾಡ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 50 ಏನಿದೆ ಇದು ಇಳಿಕೆ ಆಗ್ತಾ ಇದೆ. ಈ ವಿಚಾರ ಯಾಕೆ ಬಿಜೆಪಿಯವರು ಪ್ರಸ್ತಾಪ ಮಾಡ್ತಾ ಇಲ್ಲ? ಇದನ್ನ ಇಟ್ಕೊಂಡು ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಬಿಜೆಪಿ ನಾಯಕರು ಭಾಷಣ ಮಾಡಿ ಹೋಗ್ತಾರಲ್ಲ, ಯಾಕೆ ಇದ್ರ ಬಗ್ಗೆ ಅವರು ಮಾತನಾಡ್ತಿಲ್ಲ? 15 ಲಕ್ಷ ಕೊಡ್ತೀವಿ ಅಂತ ಎದೆ ತಟ್ಟಿ ಹೇಳಿದ್ರು, ಏನಾದ್ರೂ ಇಲ್ಲಿವರೆಗೆ ಕೊಟ್ರಾ? ಯಾಕೆ ಇವೆಲ್ಲವೂ ಚರ್ಚೆ ಆಗ್ತಾ ಇಲ್ಲ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ನಿಫ್ಟಿ ಕುಸಿತ ಆಗ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ. ಅಟ್ಲೀಸ್ಟ್ ಈ ವಿಚಾರವನ್ನ ಯಾರು ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಬಟ್ ಈಗ ಇಂತಹ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ, ಭಾಷಣ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವೆಲ್ಲ ಕೂಡ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿಚಾರಗಳಲ್ವಾ? ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ನಾನು ಒಂದು ಪ್ರಶ್ನೆ ನಿಮಗೆ, ಫ್ರೈಡೆ 10 ಲಕ್ಷ ಕೋಟಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹೊರಗೆ ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇಲ್ಲಿ ಬಂದು ಬಿಜೆಪಿ ಅವ್ರು ಹೇಳ್ತಾರೆ, ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ಅವ್ರು ಕೇಳಬೇಕಿಲ್ಲ. 10 ಲಕ್ಷ ಕೋಟಿ, 9 ಲಕ್ಷದಿಂದ 10 ಲಕ್ಷ ಕೋಟಿ ಮೊನ್ನೆ ಫ್ರೈಡೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ನಮ್ಮ ದೇಶದ ದುಡ್ಡು ಲಾಸ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಬೇಡ. ಸೆಪ್ಟೆಂಬರ್ಲಿಂದ ಇಲ್ಲಿವರೆಗೆ 2.5 ಲಕ್ಷ ಕೋಟಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಸೆಪ್ಟೆಂಬರ್ಲಿಂದ ಇಲ್ಲಿವರೆಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಈ ದೇಶ ಬಿಟ್ಟು ಹೊರಗಡೆ ಹೋಗಿದೆ. ನಾನೇನು ಹೇಳ್ತಿರೋದು, 2.5 ಲಕ್ಷ ಕೋಟಿ ಫಾರಿನ್ ಏನು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಹೊರಗಡೆ ಹೋಗಿದೆ. ಇದ್ರ ಬಗ್ಗೆ ಚರ್ಚೆನೇ ಬೇಡ. ಕಳೆದ 30 ವರ್ಷದಲ್ಲಿ ಇಂಥ ಹೀನಾಯ ಸ್ಟಾಕ್ ಎಕ್ಸ್ಚೇಂಜು ನಮ್ಮ ನಿಫ್ಟಿ ಕೆಳಗೆ ಬೀಳ್ತಾ ಇದೆ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲಲ್ಲ. ಯಾಕೆ? ನಮಗೆ ಗೃಹಲಕ್ಷ್ಮಿ ಆಯ್ತು, ಸನ್ಮಾನ್ ಯೋಜನೆ ಬರ್ತದೆ. ಯಾವುದು? ರೈತರ ಸನ್ಮಾನ್ ಯೋಜನೆ ಬರ್ತದೆ. ಅದು ತಿಂಗಳ ಬರುತ್ತಾ? ಅಲ್ಲ, ತಿಂಗಳ ಕರೆಕ್ಟಾಗಿ ಬರಲ್ಲ. ನಾವು ಕೊಟ್ಟಿದ್ದೀವಿ, 3 ತಿಂಗಳ ಹೆಚ್ಚು ಕಮ್ಮಿ ಆಗಿರ್ಬೋದು, ಕೊಡ್ತಾನೆ ಇದೀವಿ ತಾನೆ. ಆಯ್ತು ರೀ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, 11 ವರ್ಷ ಆಯ್ತು. ಅದ್ರ ಬಗ್ಗೆ ಅವ್ರ ನೈತಿಕತೆ ಇದೆ ಕೇಳಕ್ಕೆ? ಎದೆ ತಟ್ಕೊಂಡು ಹೇಳಿದ್ರಲ್ಲ 11 ಲಕ್ಷ ಕೊಡ್ತೀವಿ, 15 ಲಕ್ಷ ಕೊಡ್ತೀವಿ ಅಂತ ಹೇಳಿ. ಅದ್ರ ಬಗ್ಗೆ ಏನಿಲ್ವಾ? ಅಟ್ಲೀಸ್ಟ್ ನಾವೇನು ಹೇಳಿದೀವಿ ಅದಕ್ಕೆ ಹತ್ರಕ್ಕನೇ ಇದೀವಿ. 15 ಲಕ್ಷ ಕೊಡ್ತೀವಿ ಅಂತ ಹೇಳಿ 11 ವರ್ಷ ಆಯ್ತಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು. ವಾಟ್ ಮಾರಲಿಟಿ ದೇ ಗಾಟ್ ಟು ಆಸ್ಕ್ ದಿಸ್? ಗೃಹಲಕ್ಷ್ಮಿ ಕೊಡ್ರಿ, ಗೃಹಲಕ್ಷ್ಮಿ ವಿರುದ್ಧ ಹೇಳಿದವರು ಇವರೇ. ಗೃಹಲಕ್ಷ್ಮಿ ಕೊಡ್ಬೇಡ್ರಿ ಅಂತ ಹೇಳಿದವರು ಇವರೇ. ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಡ್ರಿ ಅಂತ ಹೇಳಿದವರು ಇವರೇ. ಮತ್ತೆ ಗೃಹಲಕ್ಷ್ಮಿ ದುಡ್ಡು ಕೊಡ್ರಿ ಅಂತ ಹೇಳಿದ್ರು ಇವರೇನಾ? ಇನ್ ವಾಟ್ ಮಾರಲಿಟಿ ಬಿಜೆಪಿ ಹ್ಯಾಸ್ ಗಾಟ್ ಟು ಡಿಸ್ಕಸ್ ಆನ್ ದಿಸ್? ಸರ್ಕಾರದ ನಿಲುವು ಕೊಡ್ತೀವಿ, 100% ಕೊಡ್ತೀವ್ರಿ. ನಾನು ಒಂದು ಪ್ರಶ್ನೆ ನಿಮಗೆ, ಫ್ರೈಡೆ 10 ಲಕ್ಷ ಕೋಟಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹೊರಗೆ ಹೋಗಿದೆ. ಇದ್ರ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅವರು ಫುಲ್ ಗರಂ ಆಗಿ ಇವತ್ತು ರಿಯಾಕ್ಟ್ ಮಾಡಿರುವಂಥದ್ದು. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಡಿ ಅಂತ ಬಿಜೆಪಿಯವರು ಯಾವಾಗಲೂ ಕೂಡ ವಿರೋಧಿಸ್ತಾ ಇದ್ರು. ಈಗ ನೋಡಿದ್ರೆ ಅವೇ ಯೋಜನೆಗಳನ್ನ ಕೊಡಿ ಅಂತ ಹಣ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಉಳಿದಂಥ ವಿಚಾರಗಳು ಯಾವುದ್ರ ಬಗ್ಗೆ ಕೂಡ ಬಿಜೆಪಿಯವರು ಪ್ರಶ್ನೆ ಮಾಡಲ್ಲ. ನಿಫ್ಟಿ ಕುಸಿತ ಆಗ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಜನರ ಹತ್ರ ಬಂದು ಭಾಷಣ ಮಾಡಿ ಹೋಗ್ತಾರೆ ಬಿಟ್ರೆ ಯಾವುದೇ ಉತ್ತರ ಇಲ್ಲ. 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಎದೆ ತಟ್ಕೊಂಡು. ಎಲ್ಲಿಂದ ದುಡ್ಡು ಬಂತಾ? ಯಾರ್ದಾದ್ರೂ ಖಾತೆಗೆ ಹಣ ಬಂದಿದ್ಯಾ? ಕಿಸಾನ್ ಸಮ್ಮಾನ್ ಯೋಜನೆ ಅಂತಾರೆ, ಅದೇನು ಪ್ರತಿ ತಿಂಗಳು ಬರುತ್ತಾ? ಇಲ್ವಲ್ಲ. ನಮ್ಮ ಯೋಜನೆಗಳಲ್ಲೂ ಕೂಡ ಕೆಲವೊಂದು ಟೈಮ್ ವಿಳಂಬ ಆಗಿರ್ಬೋದು, ಬಟ್ ಆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಸರಿಯಾಗಿ ನಡ್ಸ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತಿದೀವಿ ಅಂತ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ.